ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡೋದು, ನನ್ನ ವಿಚಾರದಲ್ಲಿ ತಲೆ ದುಡಿಸಿದ್ರೆ ಯಾವನಿಗೆ ಆಗ್ಲಿ ತಲೆ ಮತ್ತು ರುಂಡವನ್ನು ನಾನು ಬೇರ್ಪಡಿಸೋದಂತೂ ಖಚಿತ. ಯಾವನೇ ಆಗ್ಲಿ ಬಿಡಿ, ನಾನು ಲೆಕ್ಕ ಮಾಡಲ್ಲ. ನಾನು ನೋಡ್ತೀನಿ ನಿಮ್ಮ ಬಗ್ಗೆ, ನೋಡ್ಕೊಂತೀನಿ ಬಿಡಿ ನಿಮ್ಮ ಬಗ್ಗೆ ಅಂತ ಸವಾಲಾಗ್ತಾನೆ. ನಮ್ಗೆ ಭಯ ಆಗಿ ಚೆಲೂರು ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಾನು ಈಗ ಅಕ್ರಮ ಭೂ ಕಬಳಿಕೆ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಭೂ ಕಬಳಿಕೆ ನಿಲ್ಲಿಸೋದಕ್ಕೆ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಮನವಿಯನ್ನ ಮಾಡಲಾಗಿದೆ. ಹೌದು, ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಕೊಟ್ಟಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 86ರಲ್ಲಿ 192 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇದ್ದು, ಇದರ ಪೈಕಿ 10 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳುವುದಕ್ಕೆ ಸೇನಾ ಅಲಿಯಾಸ್ ಗುಜರಿ ಸೀನಾ ಎನ್ನುವಂತಹ ವ್ಯಕ್ತಿ ಭೂ ಕಬಳಿಕೆ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಇದನ್ನ ತಡೆಗಟ್ಟಲು ಹಾಗೂ ಸರ್ಕಾರಿ ಭೂಮಿಯನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 86 ಸರ್ವೆ ನಂಬರ್ ಅಲ್ಲಿ ಕೊಟ್ಟಂಪಲ್ಲಿ ಸರ್ವೆ ನಂಬರ್ದು 192 ಎಕರೆ 33 ಗುಂಟೆ ಗೋಮಾಲ ಇದೆ. ಇದರಲ್ಲಿ ರೈತರು ಕೆಲಸ ಮಾಡೋರು ಸುಮಾರು 30 ಜನ ಮೇಲೆ ಇದ್ದಾರೆ. ಇವು ಪ್ರತಿಯೊಬ್ಬರಿಗೆ ಜಮೀನು 70 ಎಕರೆ ಅವ್ರದಾಗಿರುತ್ತದೆ. ಇನ್ನು ಮಿಕ್ಕಿದ್ದು 125 ಎಕರೆ ಗೋಮಾಲ ಉಳಿದಿರುತ್ತದೆ. ಇದರಲ್ಲಿ ಕಬ್ಜಾ ಮಾಡಲು ಸುಮಾರು ಜನ ರಾತ್ರಿ ವೇಳೆಯಲ್ಲಿ JCB ತಗೊಂಡು ಕೆಲಸ ಮಾಡಲು ಮುಂದಾಗಿದ್ದಾರೆ. ಆದ್ರೂ ಅವನ ಹೆಸರು ಶ್ರೀನಿವಾಸ ಅಲಿಯಾಸ್ ಗುಜರಿ ಸೀನಾ. ಒತ್ತುವರಿ ಮಾಡ್ತಾ ಇರುವವನು ಸೀನಾ ನಮ್ಮ ಗ್ರಾಮದವನೇ ಅಲ್ಲ, ಬೇರೆ ಪಂಚಾಯಿತಿ ವ್ಯಕ್ತಿ. ಈತ ಬಂದು ನಮ್ಮ ಜಮೀನುಗಳ ಪಕ್ಕದಲ್ಲಿ JCBಗಳ ಮುಖಾಂತರ ಏಕಾಏಕಿ 16 ಎಕರೆ ಸರ್ಕಾರಿ ಭೂಮಿ ವಿಂಗಡಣೆ ಮಾಡುತ್ತಿದ್ದಾನೆ. ಅವನಿಗೆ ಯಾವುದೇ ರೀತಿ ದಾಖಲೆಗಳು ಇಲ್ಲ, ಯಾವುದೇ ರೀತಿ ಇಲ್ಲಿನ ಭೂಮಿಗೆ ಅವನಿಗೆ ಸಂಬಂಧವಿಲ್ಲ. ಅಂಥ ವ್ಯಕ್ತಿ ಬಂದು ಇಲ್ಲಿ ಜಮೀನು ಕಬಳಿಕೆ ಮಾಡಲು ಬಂದಿದ್ದಾನೆ ಅಂದ್ರೆ ಅರ್ಥ ಏನು? ನಮ್ಮ ಗ್ರಾಮಕ್ಕೆ ಸುತ್ತಮುತ್ತಲೂ ಸರ್ಕಾರಿ ಗೋಮಾಳ ಜಮೀನು ಇರುವುದು ಇದೇ ಮಾತ್ರ. ಇದನ್ನ ಕಬಳಿಕೆ ಮಾಡಿದ್ರೆ ನಮ್ಮ ಜಾನುವಾರುಗಳು, ಕುರಿ, ಮೇಕೆ ಮೇಯೋದಕ್ಕೆ ಜಾಗವೇ ಇಲ್ಲದಂತಾಗುತ್ತೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವನಿಗೆ ಯಾವುದೇ ಸಂಬಂಧ ಇಲ್ಲ ಈ ಜಮೀನಿಗಾಗ್ಲಿ, ಈ ಏರಿಯಾ ಈ ಏರಿಯಾಗಾಗ್ಲಿ, ಈ ಪಂಚಾಯತಿಗಾಗ್ಲಿ, ಈ ಏರಿಯಾ ಸಂಬಂಧಪಟ್ಟ ಕೊಟ್ಟಂಪಲ್ಲಿ ಸರ್ವೆ ನಂಬರ್ಗೆ ಅವನಿಗೆ ಯಾವುದೇ ಸಂಬಂಧ ಇಲ್ಲ. ಅವನು ಸುಮ್ಮನೆ ಬಂದು ರಾತ್ರಿ ವೇಳೆಯಲ್ಲಿ ಕಬ್ಜಾ ಮಾಡೋದು ಅವನ ಜಮೀನು ದೌರ್ಜನ್ಯವಾಗಿ. ಈಗ ತಹಸೀಲ್ದಾರು RI ಬಂದು ಮೊನ್ನೆ ಎಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ. ಇನ್ನ ಅವ್ರು ಯಾವ ರೀತಿ ಆಕ್ಷನ್ ತಗೊಂತಾರೋ ಗೊತ್ತಿಲ್ಲ. ಇನ್ನು ಒತ್ತುವರಿ ಮಾಡ್ತಾ ಇದ್ದಂತಹ ಸೀನಾ ಅಲಿಯಾಸ್ ಗುಜರಿ ಸೀನಾ ಬಳಿ ನಾವು ಹೋಗಿ ಒತ್ತುವರಿ ಮಾಡೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನೀವ್ಯಾರು ಕೇಳೋದಕ್ಕೆ, ಯಾರಿದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೋ ಅವರ ರುಂಡ ಮುಂಡ ಬೇರ್ಪಡಿಸ್ತೇನೆ, ತಲೆ ಕಡ್ದು ಹಾಕ್ತೀನಿ ಅಂತ ಬೆದರಿಕೆ ಕೂಡ ಅಧಿಕಾರಿಗಳ ಮುಂದೆನೆ ನಮಗೆ ಹಾಕಿದ್ದಾನೆ ಅಂತ ಗ್ರಾಮಸ್ಥರು ಆತನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಯಾರನ್ನೇ ಜನರು ಕಂಡ್ರು ಅವನು ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಮಾಡೋದು, ನನ್ನ ವಿಚಾರದಲ್ಲಿ ತಲೆ ದುಡಿಸಿದ್ರೆ ಯಾವನಿಗೆ ಆಗ್ಲಿ ತಲೆ ಮತ್ತು ರುಂಡವನ್ನು ನಾನು ಬೇರ್ಪಡಿಸೋದಂತೂ ಖಚಿತ. ನೀವು ನನ್ನ ಇದರಲ್ಲಿ ತಲೆ ಹಾಕ್ಬಾರ್ದು. ಯಾವನೇ ಆಗ್ಲಿ ಬಿಡಿ, ನಾನು ಲೆಕ್ಕ ಮಾಡಲ್ಲ. ನಾನು ನೋಡ್ತೀನಿ ನಿಮ್ಮ ಬಗ್ಗೆ, ನೋಡ್ಕೊಂತೀನಿ ಬಿಡಿ ನಿಮ್ಮ ಬಗ್ಗೆ ಅಂತ ಸವಾಲಾಗ್ತಾನೆ. ಇದರಿಂದ ವ್ಯಕ್ತಿ ಸೀನಾ ಸರಿ ಇಲ್ಲ ಅಂತ ಮೊದಲೇ ಅವನ ಮೇಲೆ ಹಲವಾರು ಪ್ರಕರಣಗಳಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಅವನೇನಾದ್ರೂ ನಮ್ಮ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಪೊಲೀಸರು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸದೆ NCR ನೀಡಿದ್ದಾರೆ. ಪೊಲೀಸರು FIR ದಾಖಲಿಸದೆ NCR ದಾಖಲು ಮಾಡಿ ನಮಗೆ ನೀಡಿದ್ರೆ ಏನು ಪ್ರಯೋಜನ, ನಮ್ಮ ಜೀವಕ್ಕೆ ಏನು ರಕ್ಷಣೆ ಅಂತ ಪೊಲೀಸರ ವಿರುದ್ಧವೂ ಕೂಡ ಪ್ರಶ್ನೆ ಮಾಡಿದ್ದಾರೆ. RI ಮತ್ತು ವಿಲೇಜ್ ಅಕೌಂಟೆಂಟ್ ಮುಂದೆ ಇದರ ವಿಚಾರದಲ್ಲಿ ಯಾರೇ ತಲೆ ದುಡಿಸಿದ್ರೆ ಅವರ ತಲೆ ಮತ್ತು ರುಂಡವನ್ನು ಬೇರ್ಪಡಿಸುತ್ತೇನೆ. ನನ್ನ ಬಗ್ಗೆ ನಿಮ್ಗೆ ಸರಿಯಾಗಿ ತಿಳಿದಿಲ್ಲ ಅಂತ ಎಚ್ಚರಿಕೆ ಕೊಟ್ಟವನು. ಇದರಿಂದ ನನಗೂ ಸ್ವಲ್ಪ ಇದಾಗಿ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ನಾನು ಇದ್ರ ಮೇಲೆ ಆಕ್ಷನ್ ತಗೊಂತೀನಪ್ಪ ಅಂತ ಹೇಳ್ಬಿಟ್ಟು NCR ಮಾಡಿದ್ದಾರೆ. ಅವರು ಇನ್ನ FIR ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟು ನಡೆದಿದೆ ಸರ್. ಇನ್ನು ಪೊಲೀಸರು ಭೂ ಕಬಳಿಕೆ ಮಾಡಿದವನ ಬೆನ್ನಿಗೆ ನಿಂತಿದ್ದಾರೆ ಎನ್ನುವಂತಹ ಪ್ರಶ್ನೆ ನಮಗೆ ಮೂಡ್ತಾ ಇದೆ ಅಂತ ಚೇಳೂರು ಪೊಲೀಸರ ಮೇಲೆ ನೇರ ಆರೋಪವನ್ನು ಮಾಡಿದ್ದಾರೆ ಗ್ರಾಮಸ್ಥರು. ಇನ್ನು ಚೇಳೂರು ತಹಶೀಲ್ದಾರ್ಗೆ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಕಬಳಿಕೆ ಮಾಡುತ್ತಾ ಇದ್ದ ವ್ಯಕ್ತಿಯ ಬಳಿ ದಾಖಲೆಯನ್ನು ಕೇಳಿದ್ದಾರೆ. ನಮ್ಮ ತಾತನ ಹೆಸರಲ್ಲಿ ದರಖಾಸ್ತು ಅರ್ಜಿ ಸಲ್ಲಿಸಿದ್ದು, ಇದರ ಪ್ರಕಾರ ನಾನು ಜಮೀನು ವಿಂಗಡಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡಿದ್ದಾನೆ. ಆ ದಾಖಲೆ ನೀಡಲು ಸಮಯ ಕೊಡಿ, ನಿಮಗೆ ನೀಡ್ತೀನಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾನಂತೆ. ಅಲ್ಲಿಯವರೆಗೂ ಕೆಲಸ ನಿಲ್ಲಿಸಬೇಕು, ಕೆಲಸ ಮಾಡಬಾರದು ಅಂತ ತಿಳಿಸಿದ್ದೇವೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ.
ಹೇಳಿದ್ದಾರೆ. ಅದೇ ರೀತಿ ಒಂದ್ ವೇಳೆ ಅವರು ಸೂಕ್ತ ದಾಖಲೆ ನೀಡದ ಪಕ್ಷ ಅವರ ವಿರುದ್ಧ ರೆವಿನ್ಯೂ ಆಕ್ಟ್ ಪ್ರಕಾರ ಅಕ್ರಮ ಭೂ ಕಬಳಿಕೆ ಪ್ರಕರಣ ದಾಖಲಿಸುವುದಾಗಿ ಚೇಳೂರು ತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಕ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಂಎನ್ಎಸ್ ನ್ಯೂಸ್ ಕನ್ನಡ, ಚೇಳೂರು. ಚೇಳೂರು ತಾಲೂಕು ಕೊಟ್ಟಂಪಲ್ಲಿ ಗ್ರಾಮ ಸರ್ವೆ ನಂಬರ್ 86ಕ್ಕೆ ಸಂಬಂಧಪಟ್ಟ ಇನ್ನಿನ ಬಗ್ಗೆ ಒಬ್ಬ ಶ್ರೀನಿವಾಸ್ ಅಂತೇಳಿ ವೆಂಕಟರೆಡ್ಡಿಪಲ್ಲಿ ಆತ ಅಕ್ರಮವಾಗಿ ಸಾಗುವಳಿ ಮಾಡಿದ್ದಾನೆ ಅಂತೇಳಿ ನಮಗೆ ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲು ಮಾಡಿಸಬೇಕು ಅಂತೇಳಿ ರೆಕಾರ್ಡ್ ರೆಡಿ ಮಾಡಿ 30ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀನಿ. ಶ್ರೀನಿವಾಸ್ ಬಿನ್ ವೆಂಕಟರಮಣಾಚಾರಿ ವೆಂಕಟರೆಡ್ಡಿಪಲ್ಲಿ ಆತನಿಗೆ 30ನೇ ತಾರೀಕೆ ಸರ್ವ್ ಆಗಿದೆ. 7 ದಿವಸ ಟೈಮ್ ಕೊಟ್ಟಿದ್ದೀವಿ. 7 ದಿವಸ ಅಂತಂದರೆ ಇನ್ನು 6ನೇ ತಾರೀಕಿಗೆ 7 ದಿವಸ ಆಗುತ್ತೆ. ಫಾರ್ಮ್ ನಂಬರ್ 57 ಕೊಟ್ಟಿದ್ದಾನೆ. ಫಾರ್ಮ್ ನಂಬರ್ 57 ಅಂತಂದರೆ ಮಾನ್ಯ ಕಂದಾಯ ಮಂತ್ರಿಗಳ ರೀಸೆಂಟಾಗಿ ಸುತ್ತೋಲೆಗಳ ಪ್ರಕಾರ 2006 ಬಿಫೋರ್ ಅಂದರೆ 2006ಕ್ಕೆ ಮುಂಚಿತವಾಗಿ ಉಳುಮೆ ಮಾಡಿರಬೇಕು. ಅದು ಅಂಥದ್ದು ಮಾತ್ರ ಗ್ರ್ಯಾಂಟ್ ಮಾಡೋದಕ್ಕೆ ಪ್ರಾವಿಷನ್ ಇರುತ್ತೆ. ಇದು ಪ್ರಾವಿಷನ್ ಇರಲ್ಲ, ರಿಜೆಕ್ಟ್ ಆಗುತ್ತೆ. ಇದಕ್ಕೆ ಮೊದಲು ಸಾಗುವಳಿ ಚೀಟಿ ಆಗಿದೆ, 1 ವಾರ ಟೈಮ್ ಕೊಡಿ ಸರ್ ಅಂತೇಳಿ ಟೈಮ್ ತೊಗೊಂಡೋದ. ಈಗ ನೆಕ್ಸ್ಟ್ ವೀಕ್ವರೆಗೂ ನೋಡಿ ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಫಿಟ್ ಕೇಸು ಬುಕ್ ಮಾಡ್ತೀವಿ. ಆಮೇಲೆ ಇನ್ನು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಮುಂದೆ ಹೋದಾಗ ಯಾರೋ ಪಬ್ಲಿಕ್ಸ್ನೆಲ್ಲ ಶ್ರೀನಿವಾಸ್ ಅನ್ನೋನು ದಬ್ಬಾಳಿಕೆ ಮಾಡಿದ ಅಂತೇಳಿ ಅಂದರೆ ಪೊಲೀಸ್ ಪ್ರಕರಣ ದಾಖಲಿಸಿ ಅಂತೇಳಿ ಅದು ಪೊಲೀಸ್ ಪ್ರಕರಣ ದಾಖಲಿಸಬೇಕಾಗುತ್ತೆ. ನಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟರ್ನೆಲ್ಲ ಕಳಿಸಿ ನಿಲ್ಲಿಸಿದ್ವಿ. ಅಗೇನ್ ಮತ್ತೆ ರಾತ್ರಿ ಹೊತ್ತೇನೋ ತೆಗೆದಿದ್ದಾನಂತೆ. ನಮಗೆ ಮತ್ತೆ ಇನ್ಫಾರ್ಮೇಷನ್ ಬಂದಾಗ ನಾವೇ ಹೋಗಿದ್ವಿ. ಒಂದ್ಸಲ ಹೇಳಿದ್ದಕ್ಕೆ ಮತ್ತೆ ನೀನು ಧಿಕ್ಕಾರ ಮಾಡಿದ್ಯಾ, ಉಲ್ಲಂಘನೆ ಮಾಡಿದ್ಯಾ, ಸರ್ಕಾರಿ ಅಧಿಕಾರಿಗಳನ್ನ ಅವರ ಆದೇಶವನ್ನು ಪಾಲಿಸ್ತಿದ್ದೀರಾ, ನೀನು ಉಲ್ಲಂಘನೆ ಮಾಡಿದ್ಯಾ, ನಿನಗೆ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಆಗ್ತೀವಿ ಅಂತ ಹೇಳಿದ್ರೆ ಮತ್ತೆ JCB ಎಲ್ಲ ಯಾರು ಇರಲಿಲ್ಲ. ಹಂಗಾಗಿದೆ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಫಿಕ್ಸ್ ಮಾಡ್ತೀವಿ. ಬೈ ಚಾನ್ಸ್ ಅವನೇನ ಮೊದಲಾಗಿದ್ದರೆ ಮತ್ತೆ 57 ಹಾಕೋ ನೆಸಿಟಿ ಇರಲಿಲ್ಲ. ಒಂದು ಆಗಿದ್ದರೆ 57 ಹಾಕೋ ಪ್ರಮೇಯ ಏನಿತ್ತು ಇರಲಿಲ್ಲ. ಅದು ಮೇಲ್ನೋಟಕ್ಕೆ ಇವನು ಫೋರ್ಜಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಬೈ ಚಾನ್ಸ್ ಏನೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ನಾವು FSL ಕಳಿಸಿ ನೈಜತೆ ತಿಳ್ಕೊಂಡು ನಾವು ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲೆ ಮಾಡಲೇಬೇಕಾಗುತ್ತೆ.